ಇವತ್ತಿನ ವಿಡಿಯೋದಲ್ಲಿ ನಾವು ಮೀನರಾಶಿಯವರ ಸ್ವಭಾವ, ಮನಸ್ಥಿತಿ ಮತ್ತು ಅವರ ವ್ಯಕ್ತಿತ್ವವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ಬಂದಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು ಸ್ನೇಹಿತರೆ. ಹಾಗೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ರಾಶಿಗೆ ನಾನು ಹೇಳುವುದು ಸರಿಯಾಗಿ ಇದೆ ಅಂತ ಅನಿಸಿದರೆ ಮೀನರಾಶಿ ಎಂದು ಕಮೆಂಟ್ ಮಾಡಿ. ನೋಡಿ, ಮೀನರಾಶಿಯವರು ಸಾಮಾನ್ಯವಾಗಿ ತುಂಬ ಮೃದುವಾದ ಹೃದಯ ಹೊಂದಿರುವವರು ಎಂದೇ ಹೇಳಬಹುದು. ಇವರ ಹೃದಯ ತುಂಬ ಸಾಫ್ಟ್, ಬೇಗ ಮನಸ್ಸಿಗೆ ಹಚ್ಕೊತಾರೆ ಎಲ್ಲದನ್ನು. ಇವರು ಇತರರ ನೋವನ್ನು ತಮ್ಮದಂತೆ ಅನುಭವಿಸುತ್ತಾರೆ. ಇನ್ನೊಬ್ಬರಿಗೆ ಇವರಿಂದ ನೋವು ಆಗಬೇಕು ಅಂತ ಇವರು ಅಂದ್ಕೊಳ್ಳಲ್ಲ. ಬೇರೆಯವರಿಂದನೇ ಇವರಿಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಅವರ ನೋವನ್ನು ಅವ್ರದ್ದೇ ಅನ್ನೋ ರೀತಿಯಲ್ಲಿ ಅವರು ಅನುಭವಿಸ್ತಾರೆ, ಬೇರೆಯವರ ನೋವನ್ನು ಸಹ. ಈ ಮೀನರಾಶಿಯವರ ಗುಣ ಅಂಥದ್ದು ಸ್ನೇಹಿತರೆ. ಯಾರಾದರೂ ದುಃಖದಲ್ಲಿದ್ದರೆ ಈ ರಾಶಿಯವರಿಗೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಬಂದ್ಬಿಡುತ್ತೆ. ಅವರು ಹುಟ್ಟಿದಾಗಿಂದ ಅದೊಂದು ಇದ್ದೇ ಇರುತ್ತೆ ಅವರಿಗೆ. ಏನಾದರೂ ದುಃಖದಲ್ಲಿದ್ದಾರೆ, ಇನ್ನೊಬ್ಬರು ನಮಗೆ ಹತ್ತಿರದವರು ಅಂತ ಹೇಳಿದರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಅವರಿಗೆ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ. ನೋಡಿ, ಮೀನರಾಶಿಯವರ ಮನಸ್ಸು ಭಾವನೆಗಳಿಂದ ತುಂಬಿರುತ್ತದೆ. ಇವರು ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಇವ್ರ ಮನಸ್ಸು ತುಂಬ ಯಾವಾಗಲೂ ಭಾವನೆಗಳಿಂದ ತುಂಬಿರುತ್ತದೆ. ಇವ್ರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ನೋಡಿ ಸ್ನೇಹಿತರೆ. ಹಾಗೂ ಮಾತಿಗಿಂತ ಭಾವನೆಗೆ ಹೆಚ್ಚು ಮೌಲ್ಯ ಕೊಡ್ತಾರೆ ಇವರು. ಹಾಗೂ ಈ ರಾಶಿಯವರು ಕಠಿಣ ಮಾತುಗಳು ಇವರನ್ನು ಬೇಗ ನೋಯಿಸುತ್ತವೆ. ಇವರಿಗೆ ಯಾರಾದರೆ ಆಗಲಿ ತುಂಬ ರ್ಯಾಶಾಗಿ ಮಾತಾಡಿದರೆ ಇವ್ರ ಜೊತೆ ಅದನ್ನು ಅವ್ರ ಮನಸ್ಸನ್ನ ತೊಗೊಂಡ್ಬಿಡ್ತಾರೆ, ಬೇಗ ನೋವು ಮಾಡ್ಕೊತಾರೆ ಮನಸ್ಸನ್ನು ಕಠಿಣ ಮಾತುಗಳಿಂದ. ಆದರೂ ಅದನ್ನು ಹೊರಗೆ ತೋರಿಸಲ್ಲ ಇವರು, ಮನಸ್ಸಲ್ಲೇ ಮೌನವಾಗಿ ಸಹಿಸ್ಕೊಂಡು ಹೋಗ್ತಾರೆ ಈ ರಾಶಿಯವರ ಸ್ನೇಹಿತರೆ. ಹಾಗೂ ಇವರಲ್ಲಿ ಸಹಾನುಭೂತಿ ಹೆಚ್ಚು ಇರುತ್ತೆ. ಯಾರಾದರೂ ಸಹಾಯ ಅಂತ ಕೇಳಿದರೆ ಮಾತ್ರ ತಕ್ಷಣ ನೆರವಿಗೆ ನಿಲ್ಲುವಂಥ ರಾಶಿ ಈ ಮೀನರಾಶಿಯವರದ್ದು ಆಗಿರುತ್ತದೆ. ಇವರ ಒಳ್ಳೆಯ ಮನಸ್ಸಿನ ಕಾರಣದಿಂದ ಸ್ನೇಹಿತರು ಮತ್ತು ಕುಟುಂಬದವರು ಇವರ ಮೇಲೆ ತುಂಬ ನಂಬಿಕೆ ಇಡುತ್ತಾರೆ. ಇವರ ಒಳ್ಳೆ ಮನಸ್ಸು ನೋಡಿಬಿಟ್ಟು ಎಲ್ಲರೂ ಇವ್ರ ಮೇಲೆ ತುಂಬ ನಂಬಿಕೆ ಇಡುತ್ತಾರೆ. ಹಾಗೂ ಮೀನರಾಶಿಯವರು ಕಲ್ಪನಾ ಶಕ್ತಿಯಲ್ಲಿ ಶ್ರೀಮಂತರಾಗಿರುತ್ತಾರೆ ಅಂತಲೇ ಹೇಳ್ಬೋದು. ಇವರ ಮನಸ್ಸು ಯಾವಾಗಲೂ ಒಂದು ವಿಭಿನ್ನ ಲೋಕದಲ್ಲಿ ವಿವರಿಸುತ್ತದೆ. ಅಂದರೆ ಈ ವಿಭಿನ್ನ ಲೋಕ ಅಂದರೆ ಯಾವ ರೀತಿ? ಸಂಗೀತ, ಚಿತ್ರಕಲೆ, ಬರವಣಿಗೆ, ನಟನೆ, ಈ ರೀತಿ ವಿಭಿನ್ನ ಲೋಕದಲ್ಲಿ ಇಂತಹ ಕಲಾತ್ಮಕ ಕ್ಷೇತ್ರಗಳು ಇವರಿಗೆ ಸಹಜವಾಗಿ ಆಕರ್ಷಿಸುತ್ತವೆ ಎಂದೇ ಹೇಳಬಹುದು. ಹಾಗೂ ಇವರು ಶಾಂತ ಸ್ವಭಾವದವರು ಈ ರಾಶಿಯವರು. ಇವರಿಗೆ ಜಗಳ, ವಾದ ವಿವಾದಗಳಿಂದ ಸಾಧ್ಯವಾದಷ್ಟು ದೂರ ಇರುತ್ತಾರೆ. ಇವರಿಗೆ ಜಗಳಗಳು, ವಾದ ಮಾಡುವುದು ಇವೆಲ್ಲ ಇಷ್ಟ ಆಗಲ್ಲ ಈ ರಾಶಿಯವರಿಗೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ, ಅದು ಎಷ್ಟೇ ಕಷ್ಟವಾಗಿದ್ದರೂ ಸಹ ತಾಳ್ಮೆಯಿಂದ ನಿಭಾಯಿಸುವ ಗುಣ ಈ ರಾಶಿಯವರಲ್ಲಿ ಇರುತ್ತದೆ. ಮೀನರಾಶಿಯವರು ಬೇಗ ನಂಬುವ ಸ್ವಭಾವ ಹೊಂದಿರುತ್ತಾರೆ ಎಂದೇ ಹೇಳಬಹುದು. ನಂಬಿಕೆ ಜಾಸ್ತಿ, ಬೇರೆಯವರನ್ನು ಸಹ ಅಷ್ಟೇ ಬೇಗ ನಂಬ್ತಾರೆ. ಒಮ್ಮೆ ಯಾರ ಮೇಲಾದರೂ ನಂಬಿಕೆ ಬಂದರೆ ಅದನ್ನು ಕೊನೆಯವರೆಗೂ ಕಾಯ್ದುಕೊಳ್ತಾರೆ. ಇವರನ್ನು ಒಂದು ಸಲ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಈ ರಾಶಿಯವರು ಅವರನ್ನು ಕೊನೆ ತನಕ ನಂಬಿಕೆಯಿಂದಲೇ ಇಟ್ಟಿರ್ತಾರೆ. ಸ್ನೇಹ ಮತ್ತು ಸಂಬಂಧಗಳಲ್ಲಿ ಇವರು ತುಂಬ ನಿಷ್ಠಾವಂತರಾಗಿರುತ್ತಾರೆ, ತುಂಬ ಪ್ರಾಮಾಣಿಕವಾಗಿರ್ತಾರೆ. ಯಾವುದೇ ಒಂದು ಸ್ನೇಹ ಮಾಡಿದರೂ ಅಥವಾ ಸಂಬಂಧಗಳಲ್ಲಾಗಲಿ ಇವರು ತುಂಬ ಪ್ರಾಂಪ್ಟ್ ಆಗಿರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೂ ಮೀನರಾಶಿಯವರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಿರುತ್ತವೆ. ನೋಡಿ ಸ್ನೇಹಿತರೆ, ಈ ರಾಶಿಯವರಿಗೆ ದೇವರು, ಧ್ಯಾನ, ಪೂಜೆ ಇವೆಲ್ಲವುಗಳಿಂದ ಇವರಿಗೆ ಮಾನಸಿಕ ಶಾಂತಿ ಸಿಗುತ್ತದೆ. ದೇವರ ಮೇಲೆ ತುಂಬ ಭಕ್ತಿ ಇವರಿಗೆ. ಒಂಟಿಯಾಗಿ ಇದ್ದಾಗ ತಮ್ಮೊಳಗೆ ತಾವೇ ಮಾತನಾಡಿಕೊಳ್ಳುವಂತಹ ಒಂದು ಸಹಜ ಗುಣ ಇವರಲ್ಲಿದೆ. ಈ ಮೀನರಾಶಿಯವರು ತ್ಯಾಗ ಮಾಡುವ ಗುಣ ಹೊಂದಿರುತ್ತಾರೆ. ಹಾಗೂ ತಮ್ಮ ಕಷ್ಟಕ್ಕಿಂತ ಇತರರ ಸಂತೋಷವನ್ನು ಮೊದಲು ನೋಡುತ್ತಾರೆ ಸ್ನೇಹಿತರೆ. ತ್ಯಾಗ ಮಾಡಿಬಿಡ್ತಾರೆ. ಯಾರೊಬ್ಬರು ಖುಷಿಯಾಗಿರ್ತಾರೆ ಇವರಿಂದ ಅಂದರೆ ಅವರಿಗೆ ಬೇಗ ತ್ಯಾಗ ಮಾಡುವಂಥ ಮನಸ್ಥಿತಿ ಇವರಲ್ಲಿ ಆಗಿರುತ್ತದೆ. ನೋಡಿ, ಕುಟುಂಬ ಮತ್ತು ಪ್ರೀತಿ ಪಾತ್ರರಿಗಾಗಿ ಬಹಳಷ್ಟು ವಿಷಯಗಳಲ್ಲಿ ತಮ್ಮನ್ನು ತಾವು ಹಿಂದೆ ಇಡುತ್ತಾರೆ ಇವರು.
ಹಾಗೂ ಒಟ್ಟಿನಲ್ಲಿ ಮೀನರಾಶಿಯವರ ವ್ಯಕ್ತಿತ್ವ ಮೃದುವಾಗಿರುತ್ತದೆ ಹಾಗೂ ಭಾವನಾತ್ಮಕತೆ ಮತ್ತು ಮಾನವೀಯತೆಯಿಂದ ಕೂಡಿರುತ್ತದೆ ಎಂದೇ ಹೇಳಬಹುದು. ನೋಡಿ, ಇವರ ಗುಣಲಕ್ಷಣಗಳು ಇವರನ್ನು ಇತರರಿಂದ ವಿಭಿನ್ನನಾಗಿಸುತ್ತದೆ ಎಂದೇ ಹೇಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿದ್ದು ನಿಮ್ಮ ರಾಶಿಗೆ ಅನುಗುಣವಾಗಿದ್ದರೆ ಮೀನ ರಾಶಿ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.